ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಬಾಗಿಲು ಬಡಿದವಳಿಗೆ ಸಿಟ್ಟಿನಿಂದಲೇ ಬಾಗಿಲು ತೆರೆದು ಕೈ ಹಿಡಿದು ಒಳಗಡೆ ಎಳೆದು ಬಾಗಿಲಾಕಿದ್ದ. ಅದೇ ಬಾಗಿಲಿಗೆ ಒರಗಿಸಿ ಹಿರಣ್ಯಕಶಿಪುವಿನಂತೆ ನೋಡಿದ್ದ. ಅವನ ನೋಟ ಈ ಬಾರಿ ಎದುರಿಸಲು ಕಷ್ಟವಾಗಿತ್ತು ರೆಬೆಲ್ ಲೇಡಿಗೆ. ನನ್ನ ನಂಬರ್ ಯಾರಿಗೂ ಶೇರ್ ಮಾಡಬೇಡ ಅಂದಿದೆ ತಾನೆ, ಬೇಕು ಅಂತ ಗ್ರೂಪಲ್ಲಿ ಹಾಕಿದ್ದಲ್ದೆ ಇನ್ನೂ ಡಿಲೀಟ್ ಮಾಡದೆ ತಮಾಷೆ ನೋಡ್ತಿದ್ಯಾ? ಆರ್ ಯು ಔಟ್ ಆಫ್ ಸೆನ್ಸ್ ಎಂದು ಕಿರುಚಿದ್ದ. ನಾನು ಸಡನ್ನಾಗಿ ಫಾರ್ವರ್ಡ್ ಮಾಡಿಬಿಟ್ಟೆ, ಆಮೇಲೆ ಡಿಲೀಟ್ ಮಾಡುವಾಗ ಫಾರ್ ಆಲ್ ಬದಲು ಫಾರ್ ಮೀ ಓದ್ಬಿಟ್ಟೆ ಎಂದು ನಡುಗುತ್ತಲೇ ಬಂದಿತ್ತು ಅವಳ ಧ್ವನಿ. ಕೇಳಿದವನಿಗೆ ಈಗ ಕೋಪ ನೆತ್ತಿಗೇರಿತು. ತನ್ನೆರಡು ಕೈಗಳ ಬಂದಿಯಲ್ಲಿ ಅವಳನ್ನು ಇರಿಸಿದ್ದವ ಒಂದು ಕೈಯಲ್ಲಿ ಧಡಾರೆಂದು ಬಾಗ್ಲು ಬಡಿದು, ಈಡಿಯಟ್, ನೋಡು ಎಷ್ಟು ಮೆಸೇಜಸ್ ಬರ್ತಿದೆ ಅಂತ, ಕಾಲ್ ಬೇರೆ ಜೊತೆಗೆ. ನಿನ್ನ ಹತ್ರ ಕಾಲೇಜ್ ವರ್ಕ್ ಇದೆ ಅಂತ ತಾನೇ ನಂಬರ್ ಕೊಟ್ಟೆ ನಾನು. ನಿನ್ನ ಜೊತೆ ಚಾಟಿಂಗ್ ಮಾಡೋಕ್ಕೆ ಇಷ್ಟ ಅಂತ ಶೇರ್ ಮಾಡಿದ್ನಾ ನಾನು ನಂಬರ್ನ? ಡೂ ಯು ಥಿಂಕ್ ಐ ಆಮ್ ಜಾಬ್ಲೆಸ್? ಡೂ ಯು ಥಿಂಕ್ ಐ ಆಮ್ ಮ್ಯಾಡ್ ಎಂದು ಅವಳ ಉಸಿರು ತಾಗುವಷ್ಟು ಸನಿಹಕ್ಕೆ ಬಂದು ಪ್ರಶ್ನಿಸಿದ್ದ. ಮೊದಲು ಕೊಂಚ ಹೆದರಿದಂತೆ ನಿಂತಳು. ಅವನ ಉಸಿರಿನ ಬಿಸಿ ತಾಗುವಷ್ಟು ಸನಿಹಕ್ಕೆ ಮುಜುಗರ ತೋರಿದ್ದು ಕೂಡ ನಿಜ. ಆದರೆ ತಪ್ಪು ಅವಳದ್ದೇ ಇದ್ದ ಕಾರಣ ಬಾಯಿಗೆ ಬೀಗ ಹಾಕಿ ನಿಂತಿದ್ಲು. ಹಾಗೆ ಒಂದು ಕಾಲ್ ಬಂದಿತ್ತು. ಬೇಕೆಂದೇ ರಿಸೀವ್ ಮಾಡಿ ಅವಳು ಮುಂದಿಟ್ಟು ಸ್ಪೀಕರ್ ಹಾಕಲು, ಹಲೋ ಗೌರವ್, ಇವತ್ತು ಕ್ಲಾಸಲ್ಲಿ ಬ್ಲೂ ಶರ್ಟ್ ಹಾಕಿ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ರಿ, ನಿಮಗೆ ಬ್ಲೂ ಕಲರ್ ಇಷ್ಟನಾ ಎನ್ನಲು ಅವನಿಗೆ ಕೋಪ ಉಕ್ಕಿ ಬಂದಿತ್ತು. ಇತ್ತ ನಮ್ಮ ರೆಬೆಲ್ ಲೇಡಿಗೆ ನಗು ಬಂದಿತ್ತು. ಒಂದು ನಿಜ ಹೇಳ, ಇದೆಲ್ಲ ಕಿಡಿಗೇಡಿಗಳು ಅದೇ ಕಂಟ್ರಿ ಸಿಗರೇಟ್ ವಿಚಾರಕ್ಕೆ ಬಯಸ್ಕೊಂಡ್ರಲ್ವಾ, ಅವರೇ ಮಾಡ್ತಿರೋದು. ಪಾಪ ಚಂದು ಮತ್ತು ಎನ್ಆರ್ಐಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಅದೆಷ್ಟು ಕೆಟ್ಟ ಟೇಸ್ಟ್ ಅಂತೀನಿ. ಅಲ್ಲ, ಈ ಬೀಜಿ ಬ್ಲೂ ಶರ್ಟ್ನಲ್ಲಿ ಹ್ಯಾಂಡ್ಸಮ್ಮ, ಕರ್ಮ ಎಂದು ಮನಸ್ಸಲ್ಲೇ ಮಾತಾಡ್ತಿದ್ದವಳ ಮುಖ ನೋಡಿ ಇನ್ನೂ ವಿಕೋಪಕ್ಕೇರಿದವನು ಅವಳ ಕೈಯನ್ನು ಇನ್ನಷ್ಟು ಬಲವಾಗಿ ಬೆನ್ನ ಹಿಂದೆ ಗಟ್ಟಿಯಾಗಿ ಹಿಡಿದು ನಿಂತ. ನಿನ್ನೆ ಕೇಳ್ತಿರೋದು, ಇದೆಲ್ಲ ಮಾಡಿದ್ದು ಯಾಕೆ? ಬೇಕು ಅಂತ ತಾನೆ? ನನ್ನ ಕಾಡಿಸ್ಬೇಕು ಅಂತ ತಾನೆ ಎಂದು ವಿಚಾರಿಸಲು ಅವನ ಹಿಡಿತ ಸಹಿಸದ ಚಂದು ಮೊದಲು ತಾಳ್ಮೆಯಿಂದ ಬಿಡಿ ಎಂದು ಕೇಳಿದ್ಲು. ಅವನು ಬಿಡದಿರಲು ತನ್ನ ರೆಬೆಲ್ ರೋಲ್ ಪ್ಲೇ ಮಾಡಿದ್ಲು. ಅವಳ ಪಾದದ ಸಹಾಯದಿಂದ ಅವನ ಪಾದದ ಮೇಲೆ ಗುರಿಯಿಟ್ಟೆ ಬಲವಾಗಿ ತುಡಿದು ಅವನು ನೋವಿನಿಂದ ಕೈ ಸಡಿಲಗೊಳಿಸಲು ದೂರ ತಳ್ಳಿದಳು. ನೋಡಿ, ನೀವು ನಾನು ಮಾಡಿದ ತಪ್ಪಿಗೆ ವಿಚಾರಣೆ ನಡೆಸಿ, ತಪ್ಪಿನ ಬಗ್ಗೆ ವಿಚಾರಿಸಿ, ಬೇಡ ಅನ್ನಲ್ಲ. ಸೀರಿಯಲ್ ಹೀರೋಗಳ ಥರ ಕೈ ಹಿಡಿಯೋದು ಮೈ ಮುಟ್ಟೋದು ಮಾಡಬೇಡಿ. ನಾನು ಸೀರಿಯಲ್ ಹೀರೋಯಿನ್ ಥರ ಐ ಕಾಂಟ್ಯಾಕ್ಟ್ ಮಾಡ್ತಾ ಅಳು ಮುಂಚೆ ಅಲ್ಲ. ಚಂದನ ರೆಬೆಲ್ ಲೇಡಿ, ತಪ್ಪಿದ್ರೆ ಕ್ಷಮೆ ಕೇಳ್ತಾಳೆ, ತಪ್ಪಿಲ್ಲ ಅಂತ ಶಿಕ್ಷೆ ಕೊಡ್ತಾಳೆ ಎಂದು ಪಂಚ್ ಕೊಟ್ಟಿದ್ಲು. ಈಗ ಅವನ ಕೋಪಕ್ಕೆ ಮಿತಿ ಇಲ್ಲ. ಕಣ್ಣಲ್ಲೇ ಬೆಂಕಿ ಜ್ವಾಲೆ ಬೀರಿತ. ಆದರೆ ಹೆದರುವ ಹುಡುಗಿ ಕೂಡ ಅವಳಲ್ಲ. ಅವನಂತೆಯೇ ಕೋಪ ಅವಳಿಗೂ ಬಂದಿತ್ತು. ಅದರ ಜೊತೆ ಇಂತಹ ಬಿಹೇವಿಯರ್ಗೆ ಉಗಿಯೋ ಮನಸ್ಸು ಅವಳಿಗೆ ಜೋರಾಗಿತ್ತು. ಹೌದು, ನಾನೇ ನಂಬರ್ ಸೆಂಡ್ ಮಾಡಿದ್ದು ಬೇಕು ಅಂತಾನೆ, ಆದರೆ ಮತ್ತೆ ತಪ್ಪು ಅನ್ನಿಸ್ತು, ಅದಕ್ಕೆ ಡಿಲೀಟ್ ಮಾಡೋಣ ಅಂತ ಮಾಡಿದೆ. ಆದರೆ ಫಾರ್ಮಿಯ ಮಾಡ್ಕೊಂಡ್ಬಿಟ್ಟೆ. ನಿಮ್ಮ ಹತ್ರ ಬಂದು ಕ್ಷಮೆ ಕೇಳೋಣ ಅಂತ ಬಾಗ್ಲು ಬಡಿದೆ, ಆದರೆ ನೀವು ಈ ಥರ ಚೀಪ್ ಬಿಹೇವ್ ಮಾಡಿ ಇದ್ದ ಗೌರವನು ಕಳ್ಕೊಂಡ್ಬಿಟ್ರಿ ಎಂದು ಧ್ವನಿ ಚಿಕ್ಕದು ಮಾಡಿ ಹೇಳಿದವಳು ಮತ್ತೆ ಅವನ ಮುಂದೆ ನಿಂತು ಕೈಯಲ್ಲಿದ್ದ ಮೊಬೈಲ್ ತೋರಿಸಿ, ಮಾಡಿದ್ದು ತಪ್ಪು ನಾನೇ ಅಲ್ವಾ, ನಾನೇ ಸರಿ ಮಾಡ್ತೀನಿ ಎಂದು ಸರ್ಗೆ ಯಾರ್ಯಾರು ಕಾಲ್ ಮಾಡಿದಿರೋ ಮತ್ತು ಮುಂದೆ ಯಾರ್ಯಾರು ಮಾಡ್ತಿರೋ ಅವ್ರಿಗೆಲ್ಲ ನಾಳೆ ಪ್ರೈವೇಟ್ ಮೀಟಿಂಗ್ ಇರುತ್ತಂತೆ, ಅವರು ನಂಬರ್ಸ್ ನೋಟ್ ಮಾಡ್ಕೊಂಡಿದ್ದಾರೆ, ಮೆಸೇಜ್ ಮಾಡಿರೋರಿಗೂ ಅಷ್ಟೇ ಎಂದು ಒಂದು ಮೆಸೇಜ್ ಹಾಕಿದ್ದೆ. ಆ ಕ್ಷಣದಿಂದ ಯಾರೊಬ್ಬರೂ ಮೆಸೇಜ್ ಅಥವಾ ಕಾಲ್ ಮಾಡಲಿಲ್ಲ. ಹಾಗೆ ಅವನ ಮುಖ ನೋಡಿದವಳು, ಇನ್ನು ಯಾರೂ ಟ್ರಬಲ್ ಮಾಡಲ್ಲ, ನಿಮಗೆ ಲಿಸ್ಟ್ ಕಳಿಸಿದ್ದೀನಿ ನೋಡ್ಕೊಳ್ಳಿ, ನಾಳೆ ಕ್ಲಾಸ್ನಲ್ಲಿ ಸಿಗೋಣ ಎಂದು ಹೋಗುತ್ತಿರಲು, ನಾಳೆಯಿಂದ ಯು ಕಾಂಟ್ ಬೇರ್ ಮಿ ಚಂದನ ಎಂದು ವಾರ್ನ್ ಮಾಡಿದ್ದ. ಮತ್ತೆ ಹಿಂದೆ ತಿರುಗಿದವಳು, ನೋಡೋಣ ಎಂದು ಹೋದಳು. ಅವಳು ಹೋದ ನಂತರ ಅಲ್ಲಿದ್ದ ಲ್ಯಾಪ್ಟಾಪ್, ಮೊಬೈಲ್ ಎಲ್ಲವೂ ಎತ್ತು ಬಿಸಾಡಿದ್ದ. ನನಗೆ ಫಿಸಿಕಲಿ ಹರ್ಟ್ ಮಾಡ್ದಲ್ವಾ, ನಾನು ಮೆಂಟಲಿ ಹರ್ಟ್ ಮಾಡ್ತೀನಿ ಎಂದು ಗುಡುಗಿದ್ದ. ಮನೆಗೆ ಬಂದವಳಿಗೆ ಮೂಡ್ ಸರಿಯಿಲ್ಲ. ಬ್ಯಾಗ್ ಬಿಸಾಕಿ ಬೆಡ್ ಮೇಲೆ ಕೂರಲು, ಲೇ ಚಂದನ, ನಾಡಿದ್ದು ಗಂಡಿನ ಕಡೆಯವ್ರು ಬರ್ತಾರೆ, ಈ ಸೀರೆ ಉಟ್ಟಿ ನೋಡು, ಈ ಸತಿ ಬರುವ ಹುಡುಗಾನಿ ನಿನಗೆ ಕೊನೆ ಆದರೆ ಸಾಕು, ನೀನು ಶ್ವೇತಾ ಥರ ಮುಗಿಸ್ತಿದ್ದಂತೆ ಮದುವೆ ಮುಗಿಸ್ಕೊಳ್ಬೇಕು ಎಂದು ಸೀರೆ ತಂದು ಮುಂದೆ ನಿಂತು ಮಾತಾಡುವ ಅಮ್ಮನ ಮಾತಿಗೆ ಉರಿದು ಬಿದ್ದವಳು ಸೀರೆ ಹಿಡಿದು ಬೆಡ್ ಮೇಲೆ ಬಿಸಾಕಿ, ಇದೆಲ್ಲ ಯಾಕಮ್ಮ,
ಈಗಲೇ ಬರೋಕ್ಕೆ ಹೇಳು, ತಾಳಿ ಕಟ್ಟಿಸ್ಕೊಂಡು ಬಿಡ್ತೀನಿ. ಮದುವೆ 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 ಬರೀ ಇದೇ ಆಯಿತು. ನನಗೂ ಒಂದು ಮನಸ್ಸಿದೆ, ಆ ಮನಸ್ಸಿಗೂ ಆಸೆಗಳಿದೆ. ಆಸೆಗಳೇನು ಅಂತ ಕೇಳೋ ಮನಸ್ಸು ನಿಮ್ಗೆ ಯಾಕಿಲ್ಲ ಅಮ್ಮ? ಯಾವನೋ ಬರ್ತಾನಂತೆ, ನಾನು ಒಪ್ಪಿಡ್ಬೇಕಂತೆ. ನನಗೆ ಮದುವೆ ಈಗಲೇ ಬೇಡಮ್ಮ, ಬೇಡ. ನನಗೆ ಯಾರನ್ನೋ ಮದುವೆ ಆಗಿ ಅವನ ಮಕ್ಳಿಗೆ ತಾಯಿಯಾಗಿ ಇರೋ ಬಯಕೆ ಇಲ್ಲ. ನನ್ನ ಹೆತ್ತು ಹೊತ್ತು ಸಾಕಿರೋ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಅವಕಾಶ ಬೇಕಮ್ಮ ಎಂದು ಕಣ್ಣು ಹಾಕಿದ್ದಳು. ಕೋಪದಲ್ಲಿ ಸತ್ಯ ಹೇಳಿದ್ಲು ಅಷ್ಟೆ. ಸದಾ ಅಮ್ಮನ ಮಾತಿಗೆ ಕೊಂಕು ತೋರುತ್ತಾ ಬಂದ ಹುಡುಗರಲ್ಲಿ ಯಾರನ್ನೂ ಸೆಲೆಕ್ಟ್ ಮಾಡದೆ ನೆಪ ಹೇಳಿ ಓಡಿಸ್ತಿದ್ದ ಹುಡುಗಿ ಬಾಯಲ್ಲಿ ಇಂದು ದೊಡ್ಡ ಸತ್ಯವೇ ಬಂದಿತ್ತು. ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಿ ಒಮ್ಮೆ ಶಾರದಾ ಬೆಪ್ಪಾದರು. ಅಲ್ಲೇ ದೂರದಲ್ಲಿದ್ದ ಚೆನ್ನರಾಯರು ಮಗಳ ಒಳ ಆಸೆ ಕೇಳಿ ಆನಂದ ಭಾಷ್ಮ ಸುರಿಸಿದ್ರು. ಹಾಗೆ ಅವಳಮ್ಮನ ಹತ್ರ ಬಂದು ಚಂದು ಅವರಮ್ಮನ ಕೈಗೆ ಕೈ ಜೋಡಿಸಿ, ಅಮ್ಮ, ಅಪ್ಪ, ಅವ್ರ ಸ್ವಂತ ಮನೇನ ಮಾಡಿರೋದು ಗೊತ್ತು ತಾನೆ ನಿಮಗೆ? ಅದು ಅವ್ರ ಕನಸಿನ ಮನೆ, ನಾನು ಹುಟ್ಟಿದ ಮನೆ. ಅದನ್ನು ಬಿಡಿಸಿ ಅವ್ರ ಕೈಗೆ ಒಪ್ಸೋವರೆಗೂ ನನಗೆ ಈ ಮನೆಯಲ್ಲಿ ಇರೋ ಅವಕಾಶ ಕೊಡಮ್ಮ ಎಂದು ಕಣ್ತುಂಬಿಕೊಂಡು ಮನ ತುಂಬಿಕೊಂಡು ತನ್ನ ತವರು ಮನೆಯಲ್ಲಿ ಜಾಗ ಕೇಳಿದ ಮಗಳ ಮಾತಿಗೆ ಶಾರದಾ ಸೋತರು. ಅವರ ಕಣ್ಣು ಒದ್ದೆ ಆಯಿತು. ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ತಿಳಿದವಳು ಅವಳು ನಮ್ಮ ಹೆಗ್ಲು ಕೊಡುವ ಮಟ್ಟಕ್ಕೆ ಬೆಳೆದಿದ್ದಾಳೆ ಅನ್ನೋದು ಮರ್ತೆ ಕಣೆ. ಕ್ಷಮಿಸು ಮಗಳು. ಇವತ್ತು ನಿನ್ನ ಮನಸ್ಸಿನ ಆಸೆ ಕೇಳಿ ಎದೆ ಹಗುರ ಆಯಿತು. ನಿನ್ನಿಷ್ಟಕ್ಕೆ ಕೊಳ್ಳಿರುವ ಅಮ್ಮ ನಾನಲ್ಲ ಕಣೆ. ನಿನ್ನ ಆಸೆ ಪ್ರಕಾರ ನಡೀಲಿ ಮಗಳೇ. 100 ಜನ 100 ಮಾತಾಡಲಿ, ನಿನ್ನ ಮದುವೆ ಬಗ್ಗೆ ಒತ್ತಾಯ ಮಾಡಲ್ಲ. ಖಂಡಿತ ಕೂಸೆ ಎಂದು ಸೆರಗಲ್ಲಿ ಕಣ್ಣೀರೊರೆಸಿಕೊಂಡು, ಜಾಸ್ತಿ ಮಾತಾಡಿದೆ ಕ್ಷಮಿಸಮ್ಮ. ನೀನು ಹುಡುಗನನ್ನು ಕರೆಸು, ನನಗೇನು ಅಭ್ಯಂತರ ಇಲ್ಲ. ನೀನು ಹೇಳ್ದಂತೆ ಕೇಳ್ತೀನಿ ಎಂದಾಗ, ಇಲ್ಲ ಮಗಳೇ, ನೀನು ನಮ್ಮ ಮನೆಯ ಹೆಣ್ಮಗಳಲ್ಲ, ಮನೆಯ ಗಂಡು ಮಗ. ನಿಮ್ಮಪ್ಪ ಹೇಳ್ತಿದ್ರು ನೀನು ಮನೆಗೆ ಬೆನ್ನೆಲುಬು ಅಂತ. ನಾನೇ ದುಡುಕಿ ಮದುವೆ ಅಂತ ಪ್ರಾಣ ತಿಂದೆ. ಇನ್ನು ಮುಂದೆ ಹಾಗೆಲ್ಲ ಮಾಡಲ್ಲ ಮಗಳೇ. ನೀನು ಇಷ್ಟದಂತೆ ಕಾಯುವೆ ಎಂದು ಅಪ್ಪಿ ಮುತ್ತಿಟ್ಟರು. ಅಪ್ಪ ಅಮ್ಮ ಬಡವರಿರಬಹುದು, ಮಗಳ ಮೇಲಿನ ಅಪಾರ ಪ್ರೀತಿಯಲ್ಲಿ ಸಿರಿವಂತರು. ಥ್ಯಾಂಕ್ಸ್ ಅಮ್ಮ ಎಂದು ಅಪ್ಪಿ ಅವಳು ಮುತ್ತಿಟ್ಟಳು. ಅಡುಗೆ ತಯಾರಿದೆ ಬಾ ಮಗಳೇ ಎಂದು ಹೋದರು. ಅಲ್ಲೇ ದೂರದಲ್ಲಿ ನಿಂತು ನೋಡಿದ ರಾಯರು, ನನ್ನ ಮಗಳಿಗೆ ನಾವು ಮದುವೆ ಬೇಡ ಅಂದರು. ಕಂಕಣ ಭಾಗ್ಯ ಕೂಡಿ ಬಂದಿದೆ ಕಣೆ ಶಾರು. ಅವಳ ರಾಜ್ಕುಮಾರ ಅವಳಿಗೆ 3 ಗಂಟಾಕೋ ಸಮಯ ಸನಿಹದಲ್ಲಿದೆ ಎಂದು ಮನಸ್ಸಲ್ಲೇ ಬಿಸುಗುಟ್ಟಿ ಹೋದರು. ಅರ್ಚಕರಲ್ವಾ, ಭವಿಷ್ಯ ನುಡಿಯುವ ಹವ್ಯಾಸ. ರಾತ್ರಿ ಸುಮಾರು 12 ಗಂಟೆ ಆದರೂ ಒದ್ದಾಡುತ್ತಾ ಎದ್ದಿದ್ದಳು. ನಿದ್ದೆ ಬಾರದು, ಬರೀ ಬೀಜಿ ನೆನಪು. ಅವನು ಕೈ ಹಿಡಿದಿದ್ದು ಅವಳು ಗುರ್ರೆಂದಿದ್ದು ಒಂದು ಕಡೆ ಬಿಡದೆ ಕಾಡ್ತಿತ್ತು. ಇನ್ನೊಂದು ಕಡೆ ಅವಳು ತರಲೆ ಮಾಡಿ ಎಣ್ಣೆ ಚೆಲ್ಲಿದಾಗ ಅವನ ಮೇಲೆ ಬಿದ್ದಿದ್ದು ನೆನಪಾಗಿತ್ತು. ಅಯ್ಯೋ ಎಂದು ಎದ್ದು ಕೂತವಳು, ಯಾಕಪ್ಪ ಈ ಕರ್ಮ? ಈ ಬಿಳಿ ಗೋರಿಲ್ಲ ಬಿಡದೆ ಕಾಡ್ತಿದ್ದಾನೆ, ಒಳ್ಳೆ ತಿಗ್ನೆ ಥರ ಪ್ರಾಣ ಹಿಂಡ್ತಿದ್ದಾನೆ ಎಂದು ಮುಂದೆ ಬಂದಿದ್ದ ಕೂದಲನ್ನು ಬಾಯಲ್ಲೇ ಉಫ್ ಮಾಡಿಕೊಂಡು, ನಿದ್ದೆ ಬರ್ತಿಲ್ಲ, ಏನು ಮಾಡಲಿ, ಈ ಬೀಜು ಒಂಥರ ಕಾಡ್ತಿದ್ದಾನೆ ಎಂದು ತಲೆ ಕೆರೆದುಕೊಂಡವಳಿಗೆ ಯೂಟ್ಯೂಬ್ ನೆನಪಾಯಿತು. ನಮ್ಮಂಥ ಸಿಂಗಲ್ಸ್ಗೆ ಜಿಯೋ ಡೇಟಾ ಇರುತ್ತೆ ಅಲ್ವಾ ಎಂದು ನಕ್ಕವಳು ಹಾಗೆ ಮೊಬೈಲ್ ತಗೊಂಡು ವೀಡಿಯೋಸ್ ನೋಡೋಕ್ಕೆ ಶುರು ಮಾಡಿದರೆ ಬರೀ ಹೀರೋ ಹೀರೋಯಿನ್ ಹೇಟ್ರೆಡ್ ಲವ್ ಸ್ಟೋರೀಸ್, ಅದರಲ್ಲೂ ಆಫೀಸ್ ರೊಮ್ಯಾನ್ಸ್ ಹೆಚ್ಚಾಗಿ ಕಂಡುಬಂದಿತ್ತು. ಸುತ್ತಮುತ್ತ ಯಾರೂ ಇಲ್ಲದ್ದು ಖಾತರಿಪಡಿಸಿಕೊಂಡವಳು ವಿಡಿಯೋ ನೋಡೋಕ್ಕೆ ಶುರು ಮಾಡಿದ್ಲು. ಕಳ್ಳಿ ಚಂದು, ನನ್ನ ಹೋಗೋಕೆ ಬಿಡಿ, ಆ ಸೀರಿಯಲ್ ಹೀರೋಯಿನ್ ಮಾತು ಕಂಡ್ರೆ ನನಗೆ ಆನ್ಸರ್ ಬೇಕು ಎಂದು ಅವಳ ತೋಳನ್ನು ಬಲವಾಗಿ ಹಿಡಿದು ಸನಿಹಕ್ಕೆ ಎಳೆದಿದ್ದ ಹೀರೋ. ಕೈ ಬಿಡಿ ಸರ್, ನನಗೆ ಕೈ ನೋಯ್ತಿದೆ. ಹೀರೋಯಿನ್ ಕಣ್ಣೀರು. ಅದನ್ನು ನೋಡಿ ಇಲ್ಲಿ ನನ್ನ ಕಥೆಯ ಹೀರೋಯಿನ್ ಕಣ್ಣಲ್ಲೂ ನೀರು. ಆನ್ಸರ್ ಬೇಕು ಎಂದು ಮತ್ತೆ ತನ್ನೆಡೆಗೆ ಎಳೆದನು ಹೀರೋ. ಆ ರಭಸಕ್ಕೆ ಹೀರೋಯಿನ್ ತುಟಿ ಅವನ ಕೆನ್ನೆ ಮುಟ್ಟಿದ್ದು ನಿಜ. ಈ ಸೀನ್ ನೋಡಿದವಳು ಬಿಟ್ಟಿದ್ದ ಕಣ್ಣನ್ನು ಇನ್ನಷ್ಟು ಅಗಲ ಮಾಡಿ ಬಾಯಿ ತೆರೆದು ನೋಡ್ತಿದ್ಲು. ನಾಚಿಕೆ ಆಗಿತ್ತು, ಆದರೂ ಒಂದೇ ಕಣ್ಣಲ್ಲಿ ನೋಡಿದ್ಲು. ವಿಡಿಯೋದಲ್ಲಿದ್ದ ಹೀರೋ ಹೀರೋಯಿನ್ ಕಣ್ಗಳು ಬೆರೆತು ಅವನ ಕೈ ಹಿಡಿದು ಸಡಿಲವಾಗಿ ತನ್ನಷ್ಟಕ್ಕೆ ತಾನೇ ಸುಮ್ಮನಾಗಿದ್ದ. ಇದನ್ನು ನೋಡಿದ ನಮ್ಮ ಲೇಡಿಗೆ ಅದೇನಾಯಿತು, ವಿಡಿಯೋ ಆಫ್ ಮಾಡಿ, ಥೂ, ನಮ್ಮಂಥ ಒಳ್ಳೆ ಮಕ್ಕಳು ಕೆಡೋದು ಇಂಥ ಸೀನ್ಸ್ ನೋಡಿನೆ, ನಾನು ಹೀಗೆಲ್ಲ ಕೆಡಲ್ಲಪ್ಪ, ನಾನು ತುಂಬ ಒಳ್ಳೆ ಹುಡುಗಿ ಎಂದು ಬೈದುಕೊಂಡು ಕಣ್ಣು ಮುಚ್ಚಲು ಡ್ರೀಮೋಸಿಸ್ ಅವಳ ಕನಸಿನ ಆಫೀಸ್ ಬೆಟ್ಟದಂತೆ ನಿಂತಿತ್ತು. ಎಲ್ಲರೂ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡು ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಹಿಡ್ಕೊಂಡು ಗೇಟ್ ಒಳಗಡೆ ಹೊರಗಡೆ ಓಡಾಡ್ತಿದ್ರು. ಇನ್ಫೋಸಿಸ್, ಟಾಟಾ ಕನ್ಸಲ್ಟೆನ್ಸಿ, ವಿಪ್ರೋ ಥರ IT ಕಂಪ್ನಿ ಅಷ್ಟೇ. ಡ್ರೀಮ್ನಲ್ಲಿ ಡ್ರೀಮ್ ಆಫೀಸ್. ಇವಳಿಗೆ NRI ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅಂತ ತಿಳಿಯೋಕ್ಕೆ ಈ ಡ್ರೀಮ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಕೇಳೋಕ್ಕೆ ರೆಡಿ ಇರ್ತೀರಲ್ಲ,
ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.